ನಮಸ್ಕಾರ. ನಮ್ಮ ಕರಾವಳಿಯಲ್ಲಿ ಹೀಟ್ ಜಾಸ್ತಿ ಆದ್ದರಿಂದ ಎಲೆಕೋಸು ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಾನು ತರಕಾರಿ ಬೀಜ ಸಿಗುವ ಅಂಗಡಿಯಿಂದ ಬೀಜ ತಂದು ನೋಡಲಿಕ್ಕೆ ಸಾಸಿವೆ ಬೀಜ ಥರ ಇರ್ತದೆ. ಅದನ್ನು ಕಾಗದದ ಲೋಟದಲ್ಲಿ ಗಿಡ ಮಾಡಿಕೊಂಡು ಈ ಥರ ಪಾಟ್ ಅಥವಾ ಈ ಥರ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು 2 ಎಲೆ ಬಂದ್ರ ಮೇಲೆ ನೆಟ್ಟಿದ್ದೆ. ನವಂಬರ್ ತಿಂಗಳಲ್ಲಿ. ಅದು ಚಳಿಗಾಲದಲ್ಲೇ ನೆಡಬೇಕು, ಇಲ್ಲಾಂದರೆ ಹೀಟ್ ಜಾಸ್ತಿ ಆದ್ರ ಮೇಲೆ ಎಲೆಗಳು ಮುಚ್ಚುವುದಿಲ್ಲ, ಹಾಗೆ ಗಿಡ ಬೆಳೆದಿರ್ತದೆ ಅಷ್ಟೇ. ಚಳಿಗಾಲದಲ್ಲೇ ನೆಟ್ಟರೆ ಡಿಸೆಂಬರ್ ಬರುವಾಗ ಎಲೆ ಎಲ್ಲ ಒಂದೊಂದೇ ಮುಚ್ಚುತ್ತಾ ಬರ್ತದೆ. ಮಳೆನೂ ಸಿಗಬಾರ್ದು, ತುಂಬ ಬಿಸಿಲು ಇರಬಾರ್ದು. ಆ ಮಧ್ಯದ ಸಮಯದಲ್ಲಿ ಗಿಡಗಳನ್ನು ಮಾಡಿಕೊಳ್ಬೇಕು. ಗಿಡಗಳಿಗೆ ಯಾವುದೇ ರಾಸಾಯನಿಕ ಉಪಯೋಗಿಸೋದು ಬೇಡ. ಬರೀ ಜೀವಾಮೃತ ಮತ್ತು ಅಕ್ಕಿ ತೊಳೆದ ನೀರು ಇಷ್ಟೇ ಹಾಕಿದ್ದು ನಾನು. ತುಂಬ ಚೆನ್ನಾಗಿ ಬಂದಿದೆ. ಆರೋಗ್ಯಕರವಾದ ಈ ತರಕಾರಿನ ಮನೆಯಲ್ಲೇ ಬೆಳೆದು ಪಕೋಡ, ದೋಸೆ, ಸಾಂಬಾರೆಲ್ಲ ಮಾಡಿ ತಿಂದು ಖುಷಿ ಪಡ್ಬೋದು. ನೀವು ಮನೆಯಲ್ಲಿ ಸುಲಭದಲ್ಲಿ ಬೆಳೆಯಿಸಿರಿ.